ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಗಾಯ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಅಪ್ಲಿಕೇಶನ್ ಬಗ್ಗೆ ಆದ್ರೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈಗಾಗಲೇ ನಿಮಗೆ ಥಂಬ್ನೈಲ್ ಹಾಗೂ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಅನ್ನು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಮೊಬೈಲ್ ಆಗಿರಬಹುದು ಅಥವಾ DTH ಆಗಿರಬಹುದು ಅಥವಾ ಇನ್ಶೂರೆನ್ಸ್ ಬಿಲ್ ಅನ್ನ ಆಗಿರಬಹುದು ಅಥವಾ ಎಲೆಕ್ಟ್ರಿಸಿಟಿ ಬಿಲ್, ಈ ರೀತಿಯಾಗಿ ಹಲವಾರು ಬಿಲ್ಸ್ ಅನ್ನು ನೀವು ಪೇ ಮಾಡ್ತಿರ್ತೀರಲ್ವಾ. ಜೊತೆಗೆ ನೀವು ನಾರ್ಮಲ್ ಆಗಿ ಪೇ ಮಾಡಿದ್ರೆ ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಕ್ಯಾಶ್ ಬ್ಯಾಕ್ ಅನ್ನೋದು ಸಿಗೋದಿಲ್ಲ. ಅಂದ್ರೆ ಈಗ ಫೋನ್ ಪೇ ಅನ್ನು ಯೂಸ್ ಮಾಡಿಕೊಂಡು ನೀವು ರೀಚಾರ್ಜ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಪ್ಲಾಟ್ಫಾರ್ಮ್ ಫೀಸ್ ಅಂತ ಹೇಳಿ ₹1 ಅಂತ ಹೇಳಿ ಕಟ್ ಮಾಡ್ಕೊಳ್ತಿರ್ತಾರೆ. ಬಟ್ ಈ ಒಂದು ಅಪ್ಲಿಕೇಶನ್ ಅನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಒಂದು ಮೊಬೈಲ್ಗೆ ರೀಚಾರ್ಜ್ ಆಗಿರಲಿ ಅಥವಾ DTH ರೀಚಾರ್ಜ್ ಆಗಿರ್ಬೋದು ಅಥವಾ ಇನ್ಶೂರೆನ್ಸ್ ಬಿಲ್ ಆಗಿರ್ಬೋದು, ಸೊ ರೀತಿಯಾಗಿ ಹಲವಾರು ಸರ್ವಿಸ್ ಗಳಾದ್ರೆ ಈ ಒಂದು ಒಂದೇ ಅಪ್ಲಿಕೇಶನ್ ಅಲ್ಲಾದ್ರೆ ಇರುವಂತದ್ದು. ಸೊ ಆ ಒಂದು ಅಪ್ಲಿಕೇಶನ್ M2 ರೀಚಾರ್ಜ್ ಅಂತ ಹೇಳಿ. ಸೊ ಈ ಒಂದು ಅಪ್ಲಿಕೇಶನ್ ಬಗ್ಗೆನೇ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ನಾರ್ಮಲ್ ಆಗಿ ನಾವು ಫೋನ್ ಪೇ ಅನ್ನ ಅಥವಾ ಗೂಗಲ್ ಪೇ ಅನ್ನ ಯೂಸ್ ಮಾಡಿಕೊಂಡು ನಮ್ಮ ಒಂದು ಮೊಬೈಲ್ಗೆ ರೀಚಾರ್ಜ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ ಪ್ಲಾಟ್ಫಾರ್ಮ್ ಫೀಸ್ ಅಂತ ಹೇಳಿ ₹1 ಕಟ್ ಮಾಡ್ಕೊಳ್ತೀರಿ. ಸೊ ಪ್ಲಾಟ್ಫಾರ್ಮ್ ಫೀಸ್ ಅಂತ ಹೇಳಿ ₹1. ಸೊ ಪ್ಲಾಟ್ಫಾರ್ಮ್ ಫೀಸ್ ಅಂತ ಹೇಳಿ ₹2 ಇಂದ ₹3 ಸಹ ಕಟ್ ಮಾಡ್ತಿರ್ತಾರೆ. ಬಟ್ ಈ ಒಂದು ಅಪ್ಲಿಕೇಶನ್ ಅನ್ನು ಯೂಸ್ ಮಾಡ್ಕೊಂಡು ನೀವು ರೀಚಾರ್ಜ್ ಮಾಡಿದಿರಾ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಪ್ಲಾಟ್ಫಾರ್ಮ್ ಫೀಸ್ ಆದ್ರೆ ತಗೊಳ್ಳೋದಿಲ್ಲ. ಅದೇ ರೀತಿಯಾಗಿ ನಿಮಗೆ ಕ್ಯಾಶ್ ಬ್ಯಾಕ್ ಅನ್ನೋದು ಸಹ 100% ಸಿಗುತ್ತೆ ಗಾಯ್ಸ್. ನೀವು ಮಾಡುವಂತಹ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಸಹ ಕ್ಯಾಶ್ ಬ್ಯಾಕ್ ಅನ್ನೋದು ಬರ್ತಾನೆ ಇರುತ್ತೆ. ಒಂದು ಅಮೌಂಟ್ ಅನ್ನ ಇಟ್ಕೊಂಡು ಮತ್ತೆ ಬೇಕಾದ್ರೂ ಸಹ ನೀವು ರೀಚಾರ್ಜ್ ಮಾಡ್ಕೊಳ್ಬಹುದು. ಸೊ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹೇಗೆ ಡೌನ್ಲೋಡ್ ಮಾಡೋದು, ಅದೇ ರೀತಿಯಾಗಿ ಯಾವ ರೀತಿ ರಿಜಿಸ್ಟರ್ ಮಾಡೋದು, ಸೊ ಹಾಗೆ ಯಾವ ರೀತಿಯಾಗಿ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರಿಯಾಗಿ ಮಾಡೋದ್ರಿಂದ ನಾವು ಇದೇ ತರ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದಿರೋ ನೋಡಬಹುದು. ಹಾಗೆ ಎಲ್ಲರೂ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಸೂಪರ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಮೆಂಟ್ ಮಾಡಿ ಈ ತರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಗೈಸ್, ಈ ಒಂದು ಅಪ್ಲಿಕೇಶನ್ ಗಾಗಿ ನೀವು ಎಲ್ಲೋ ಹುಡುಕೋ ಅವಶ್ಯಕತೆ ಇಲ್ಲ. ಈಗ ಏನ್ ವಿಡಿಯೋ ನೋಡ್ತಿದ್ರೆ ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ಈ ಒಂದು ಜಾಗದಲ್ಲಿ ಆಪ್ ಲಿಂಕ್ ಅಂತ ಹೇಳಿರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿ. ಒಂದು ಬಾರಿ ಕ್ಲಿಕ್ ಮಾಡಿದಿರಾ ಅಂತ ಹೇಳಿದ್ರೆ ಈ ರೀತಿಯಾಗಿ ಪ್ಲೇ ಸ್ಟೋರ್ ಆದ್ರೆ ಓಪನ್ ಆಗುತ್ತೆ. ಈ ಒಂದು ಅಪ್ಲಿಕೇಶನ್ ಆದ್ರೆ M2 ರೀಚಾರ್ಜ್ ಅಂತ ಹೇಳಿ. ಸೊ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ನಂತರ ಓಪನ್ ಮಾಡಿ. ಸೊ ಒಂದು ಬಾರಿ ಓಪನ್ ಮಾಡಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಓಪನ್ ಮಾಡಿದಾಗ ನಮ್ಗಾದ್ರೆ ಈ ರೀತಿಯಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಾದ್ರೆ ರಿಜಿಸ್ಟರ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಸೊ ನಂತರ ಪ್ರೊಸೀಡ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಜಾಗದಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ಆದ್ರೆ ಶೋ ಆಗುತ್ತೆ KYC ಅನ್ನ ಮಾಡ್ಕೊಳ್ಳಿಕ್ಕೆ. ನಂತರ ಪ್ರೊಸೀಡ್ ಅನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಪ್ರೊಸೀಡ್ ಅನ್ನ ಕ್ಲಿಕ್ ಮಾಡಿ, ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ, ಅಂದ್ರೆ ವಾಟ್ಸ್ಆಪ್ ನಂಬರ್ ಅನ್ನ ಎಂಟರ್ ಮಾಡಿ, ನಂತರ ಸೆಂಡ್ OTP ಅನ್ನ ಕ್ಲಿಕ್ ಮಾಡಿ. ಸೊ OTP ಆದ್ರೆ ಬರುತ್ತೆ, ವಾಟ್ಸ್ಆಪ್ ಅಲ್ಲಿ OTP ಆದ್ರೆ ಬರುತ್ತೆ. ಸೊ ಅದನ್ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ಸೊ ಒಂದು ಬಾರಿ OTP ಅನ್ನ ವೆರಿಫೈ ಮಾಡಿದಾರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ನಂತರ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿ ಗಾಯ್ಸ್. ಸೊ ನಂತರ ಇಮೇಲ್ ಅನ್ನ ಎಂಟರ್ ಮಾಡಿ, ನಂತರ ಸೆಂಡ್ OTP ಅನ್ನ ಕ್ಲಿಕ್ ಮಾಡಿ. ನಿಮ್ಮ ಒಂದು ಇಮೇಲ್ಗೆ ಒಂದು OTP ಬರುತ್ತೆ, ಅದನ್ನ ಎಂಟರ್ ಮಾಡಿ ವೆರಿಫೈ ಮಾಡ್ಕೊಳ್ಳಿ. ಒಂದು ಬಾರಿ ಎಂಟರ್ ಮಾಡಿ ಈ ರೀತಿಯಾಗಿ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಆದ್ರೆ ಕೇಳುತ್ತೆ. ಸೊ KYC ಪರ್ಪಸ್ಗೋಸ್ಕರ ಸೊ ಎಲ್ಲ ಡೀಟೇಲ್ಸ್ ಅನ್ನ ಸಹ ಎಂಟರ್ ಮಾಡಿ ರಿಜಿಸ್ಟರ್ ಅನ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಒಂದು ಬಾರಿ ರಿಜಿಸ್ಟರ್ ಮಾಡಿ ನಂತರ ಬ್ಯಾಕ್ ಬರುತ್ತೆ. ಸೊ ಈ ಒಂದು ಜಾಗದಲ್ಲಿ ನೀವು ಆದ್ರೆ ಲಾಗಿನ್ ಮಾಡಬೇಕಾಗುತ್ತೆ. ಸೊ ನೀವು ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿದ್ರಿ ಅಲ್ವಾ, ಸೊ ನೀವು ಯಾವ ಒಂದು ಮೊಬೈಲ್ ನಲ್ಲಿ ರಿಜಿಸ್ಟರ್ ಆದ್ರೂ ಅದೇ ಮೊಬೈಲ್ ಅನ್ನ ಎಂಟರ್ ಮಾಡಿ. ಸೊ ಪಾಸ್ವರ್ಡ್ ಆದ್ರೆ ಸೊ ಲಾಸ್ಟ್ ಅಲ್ಲಿ ನಿಮಗೆ ಕೇಳುತ್ತೆ KYC ವೆರಿಫಿಕೇಶನ್ ಆದ್ಮೇಲೆ. ಸೊ ಪಾಸ್ವರ್ಡ್ ಆದ್ರೆ ನೀವು ಒಂದು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದೇ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿ ಲಾಗಿನ್ ಆದ್ರೆ ಮಾಡ್ಕೊಳ್ಳಿ. ಸೊ ಈಗ ನಾನು ಲಾಗಿನ್ ಮಾಡಿ ಬರ್ತೀನಿ. ಒಂದು ಬಾರಿ ಲಾಗಿನ್ ಕ್ಲಿಕ್ ಮಾಡಿ. ಸೊ ನಂತರ ಲಾಗಿನ್ ಸಕ್ಸಸ್ಫುಲ್ ಅಂತ ಹೇಳಿ ಬರುತ್ತೆ. ಈ ಒಂದು ಜಾಗದಲ್ಲಿ ಗಮನಿಸ್ತಿದ್ದೀರಾ. ಸೊ ರೀತಿಯಾಗಿ ಲಾಗಿನ್ ಸಕ್ಸಸ್ಫುಲ್ ಆದ್ಮೇಲೆ ನಮ್ಗಾದ್ರೆ ಡ್ಯಾಶ್ ಬೋರ್ಡ್ ಆದ್ರೆ ಈ ರೀತಿಯಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈ ರೀತಿಯಾಗಾದ್ರೆ ಈ ಒಂದು ಅಪ್ಲಿಕೇಶನ್ ಆದ್ರೆ ಇರುವಂತದ್ದು. ಸೊ ಈಗ ಅಮೌಂಟ್ ಅನ್ನ ಆಡ್ ಮಾಡಬೇಕಾಗುತ್ತೆ. ನೀವು ಫಸ್ಟ್ ಆಫ್ ಆಲ್ ಇಲ್ಲಿ ಆಡ್ ಮನಿ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಸೊ ನೀವು UPI ಹತ್ರ ಹೋದ್ರೆ ಅಮೌಂಟ್ ಅನ್ನ ಆಡ್ ಮಾಡಬಹುದು. ಅದೇ ರೀತಿಯಾಗಿ ಬ್ಯಾಂಕ್ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಅನ್ನ ಕೊಟ್ಟು ಸಹ ನೀವು ಆದ್ರೆ ಅಮೌಂಟ್ ಅನ್ನ ಆಡ್ ಮಾಡಬಹುದು. ಸೊ ಈಗ ನಾನು UPI ಅನ್ನ ಕ್ಲಿಕ್ ಮಾಡ್ತೀನಿ. ನೀವು ಆದ್ರೆ ಅಮೌಂಟ್ ಅನ್ನ ಇಲ್ಲಾದ್ರೆ ಅಪ್ ಟು 10,000 ವರೆಗೂ ಸಹ ಫಸ್ಟ್ ಅಮೌಂಟ್ ಅನ್ನ ಆಡ್ ಮಾಡ್ಕೊಳ್ಬಹುದು. ಆದ್ರೆ ಫೋನ್ ಪೇ ಇಂದ ಅಥವಾ ಗೂಗಲ್ ಪೇ ಇಂದ ಈ ಒಂದು ಅಪ್ಲಿಕೇಶನ್ಗೆ ಅಮೌಂಟ್ ಅನ್ನ ಆಡ್ ಮಾಡಿದೀವಿ ಅಂತ ಹೇಳಿದ್ರೆ ವ್ಯಾಲೆಟ್ ಅಲ್ಲಿ ಆಡ್ ಆಗುತ್ತೆ. ನಂತರ ಅದನ್ನ ಯೂಸ್ ಮಾಡ್ಕೊಂಡು ನಾವು ನಮ್ಮ ಒಂದು ಮೊಬೈಲ್ ರೀಚಾರ್ಜ್ ಆಗಿರ್ಬೋದು ಅಥವಾ DTH ಆಗಿರ್ಬೋದು ಅಥವಾ ಇನ್ಶೂರೆನ್ಸ್ ಬಿಲ್ ಅನ್ನ ಈ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಿಕೊಂಡು, ಅಂದ್ರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಆಡ್ ಮಾಡಿರುವಂತಹ ವ್ಯಾಲೆಟ್ ಅಮೌಂಟ್ ಅನ್ನ ಯೂಸ್ ಮಾಡಿಕೊಂಡು ನಾವು ಪೇ ಮಾಡೋದ್ರಿಂದ ಸೊ ನಮಗೆ ಇಷ್ಟು % ಅಂತ ಹೇಳಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಸಹ ಅಮೌಂಟ್ ಆದ್ರೆ ರಿಟರ್ನ್ ಆಗುತ್ತೆ. ಸೊ ಅದಾದ್ರೆ ಸೂಪರ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ಮೇನ್ ಅಕೌಂಟ್ ಇನ್ನೊಂದಿದೆ. ಸೊ ಆ ಒಂದು ರೀಸನ್ ಗಾಗಿ ಆದ್ರೆ ಈ ಒಂದು ಅಕೌಂಟ್ ಅಲ್ಲಿ ಆಡ್ ಮಾಡ್ತಿಲ್ಲ. ಸೊ ಆದ್ರೆ ಈ ಒಂದು ಅಪ್ಲಿಕೇಶನ್ ಅನ್ನ ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ ನನ್ನ ಒಂದು ಪ್ರೈಮರಿ ಅಕೌಂಟ್ ಅಲ್ಲಿ. ಸೊ ನೀವೇನು ಟ್ರೈ ಮಾಡ್ತಿಲ್ಲ ಅಂತ ಹೇಳಿದ್ರೆ ಈ ಒಂದು ಅಪ್ಲಿಕೇಶನ್ ಈ ಕೂಡ ಟ್ರೈ ಮಾಡಿ 100% ನಿಮಗೆ ಕಮಿಷನ್ ಅನ್ನೋದು ರಿಟರ್ನ್ ಆಗುತ್ತೆ ಗಾಯ್ಸ್.
ಸೊ ಇದೇ ಅಂತ ಅಲ್ಲ, ಇಲ್ಲಿ ರಿಫರ್ ಅಂಡ್ ಅರ್ನ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ಗಮನಿಸ್ತಿದ್ರ. ಸೊ ಅದನ್ನ ಕ್ಲಿಕ್ ಮಾಡಿದ್ರ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಅನ್ನ ಇನ್ವೈಟ್ ಮಾಡೋದ್ರಿಂದ ನಿಮ್ಗಾದ್ರೆ ಇಷ್ಟು ಅಂತ ಹೇಳಿ ಅಮೌಂಟ್ ಆದ್ರೆ ಈ ಒಂದು ಅಪ್ಲಿಕೇಶನ್ ಕಡೆಯಿಂದಾನೆ ಕೊಡ್ತಾರೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಸಹ ನೀವು ಆದ್ರೆ ಏನಾದ್ರೂ ಸರ್ವಿಸಸ್ ಅನ್ನ ಅಡಿಷನಲ್ ಸರ್ವಿಸಸ್ ಅನ್ನ ತಗೊಳ್ತೀರಾ ಅಂತ ಹೇಳಿದ್ರೆ, ಅದು ಸಬ್ಸ್ಕ್ರಿಪ್ಷನ್ ಆಗಿರ್ಬೋದು ಅಥವಾ ಇನ್ಶೂರೆನ್ಸ್ ಅನ್ನ ಪೇ ಮಾಡ್ತೀರಾ ಅಂತ ಹೇಳಿದ್ರು ಸಹ ಈಸಿಯಾಗಿ ನೀವು ಆದ್ರೆ ಪೇ ಮಾಡಬಹುದು. ಸೊ ಅದೇ ರೀತಿ ಇಲ್ಲಿ ರಿಪೋರ್ಟ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ, ಸೊ ಆಲ್ ಸರ್ವಿಸಸ್ ಅನ್ನ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಎಲ್ಲ ಸರ್ವಿಸಸ್ ಡೀಟೇಲ್ಸ್ ಆದ್ರೆ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈ ಒಂದು ಸರ್ವಿಸಸ್ ಆದ್ರೆ ಇದರಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಸೂಪರ್ ಆದಂತಹ ಕ್ಯಾಶ್ ಬ್ಯಾಕ್ ಕೊಡುವಂತಹ ಅಪ್ಲಿಕೇಶನ್ ಬಗ್ಗೆ ಆದ್ರೆ ಡೀಟೇಲ್ಡ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡಿದ್ದೀನಿ ಅಂತ ತಿಳಿತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.